ನಮಸ್ಕಾರ. ಇದು ಮೆಗಾ ಫೋಕಸ್. ನಾನು ಶಶಿಧರ್ ಭಟ್. 3 ಸುದ್ದಿಗಳೊಂದಿಗೆ ತಮ್ಮೆದುರಿಗೆ ಹಾಜರಾಗಿದ್ದೇನೆ. 3 ಸುದ್ದಿ, ಪ್ರಮುಖ ಸುದ್ದಿಗಳು. ಒಂದು, ಕೇರಳದಲ್ಲಿ ಕಾಂಗ್ರೆಸ್ ದಿಗ್ವಿಜಯ, ಎಡಪಕ್ಷಗಳಿಗೆ ವಿಶ್ರಾಂತಿ, ಯಾರು ಮುಂದಿನ ಮುಖ್ಯಮಂತ್ರಿ. ಬಂಗಾಲಕ್ಕೆ ಬಿಜೆಪಿ ಎಂಟ್ರಿ, ಮಮತಾ ದೀದಿಗೆ ಚೆಕ್ಮೇಟ್, ಅಲ್ಲಿಯೂ ಪ್ರಾರಂಭವಾಗುತ್ತಾ ಜೆಸಿಬಿ ಗರ್ಜನೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ದಿಗ್ವಿಜಯ, ದಾವಣಗೆರೆಯಲ್ಲಿ ಟಫ್ ಫೈಟ್, ಸರ್ಕಾರದ ಮೇಲೆ ಪರಿಣಾಮ ಬೀರುತ್ತಾ ಫಲಿತಾಂಶ. ಭಾಳ ಮುಖ್ಯವಾಗಿ ಮೊದಲ ಸುದ್ದಿ ಅದು ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟಿದ್ದು. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ 200ರ ಗಡಿಗೆ ಬಂದು ನಿಂತಿದೆ. ಮಮತಾ ದೀದಿ ಅಧಿಕಾರವನ್ನು ಕಳೆದುಕೊಂಡಿದ್ದಾರೆ. ಪಶ್ಚಿಮ ಬಂಗಾಳ ಅನ್ನುವ ಗಡಿ ರಾಜ್ಯ ಏನಿದೆ, ಅಲ್ಲಿಯ ರಾಜಕಾರಣ ಇನ್ನೊಂದು ಮಗ್ಗುಲಿಗೆ ತಿರುಗಿಕೊಂಡಿದೆ. ಅಲ್ಲಿ ಕೇಸರಿ ಧ್ವಜ ಹಾರಾಡ್ತಾ ಇದೆ. ಹಾಗಿದ್ದರೆ ಒಟ್ಟಾರೆ ಅಲ್ಲಿ ಆಗಬಹುದಾದ ಪರಿಣಾಮ ಏನು? ಇಂತಹ ಫಲಿತಾಂಶ ಬರೋದಕ್ಕೆ ಕಾರಣ ಏನು? ಬಹಳ ಮುಖ್ಯವಾದ ಅಂಶಗಳು. ಭಾರತೀಯ ಜನತಾ ಪಕ್ಷ ಇಡೀ ಅವರ ಸ್ಟ್ರಾಟಜಿ ಏನಿದೆ, ಆ ಸ್ಟ್ರಾಟಜಿ ಮೊದಲನೇ ತೀರ್ಮಾನ ಆಗಿತ್ತು. SIR ಏನು ವಿಶೇಷ ಮತದಾರರ ಪಟ್ಟಿಯ ಪರಿಷ್ಕರಣೆ ಇದೆಯಲ್ಲ, ಆ ಪರಿಷ್ಕರಣೆಯಲ್ಲಿ 90 ಲಕ್ಷ ಮತದಾರರು ತಮ್ಮ ಮತದಾನದ ಹಕ್ಕನ್ನು ಕಳ್ಕೊಂಡಿದ್ದಾರೆ. ಅದರಲ್ಲಿ ಪ್ರತಿಶತ 65% ಏನಿದೆ ಅದು ಒಂದೇ ಸಮುದಾಯಕ್ಕೆ ಸೇರಿದ ಮತಗಳಾಗಿದ್ದು ಮುಸ್ಲಿಮರು. ಬಿಜೆಪಿ ಫಸ್ಟ್ ಮಾಡಿರೋ ಕೆಲಸ ಅಂದರೆ ಈ ಪರಿಷ್ಕರಣೆ. ಎರಡನೆಯದಾಗಿ ಚುನಾವಣೆಯಲ್ಲಿ ಇಡೀ ಸಮಾಜವನ್ನು ಒಡೆಯುವುದರಲ್ಲಿ ಬಿಜೆಪಿ ಯಶಸ್ವಿಯಾಗತ್ತೆ. ಅದಕ್ಕೆ ಅವರು ಬಳಸಿಕೊಂಡಿದ್ದು ಬಾಂಗ್ಲಾ ವಿದೇಶಿ ನುಸುಳುಕೋರರ ಇಸ್ಯುವನ್ನು. ಬಹುತೇಕ ಬಂಗಾಲದ ಮುಸ್ಲಿಮರನ್ನು ಏನಿದ್ದಾರೆ ಅವರು ನುಸುಳುಕೋರ ಮುಸ್ಲಿಮರು, ಬಾಂಗ್ಲಾದೇಶದ ಮುಸ್ಲಿಮರು ಅನ್ನುವ ಪ್ರಚಾರ ನಡೆಸಲಾಯಿತು. ಅದರ ಜೊತೆಗೆ ಅಲ್ಪಸಂಖ್ಯಾತರಲ್ಲಿ ಒಂದು ರೀತಿಯ ಭಯ ಕೂಡ ಸೃಷ್ಟಿಯಾಗಿತ್ತು. ಗೆಲ್ಲುವುದಕ್ಕೆ ನೂರಾರು ದಾರಿಗಳು, ಆದರೆ ಆ ದಾರಿಗಳು ಯಾವುದು ಅನ್ನೋದು ಬಹಳ ಬಹಳ ಮುಖ್ಯವಾಗಿದೆ. ಇನ್ನು ಮಮತಾ ಬ್ಯಾನರ್ಜಿ ಅವರ ಬಗ್ಗೆ ಕೂಡ ಬಂಗಾಳದಲ್ಲಿ ಬೇಸರ ಆಯಿತು. ಯಾಕೆಂದರೆ ಆ್ಯಂಟಿ ಇನ್ಕಂಬೆನ್ಸಿ, 15 ವರ್ಷಗಳ ಆಡಳಿತ ಸಣ್ಣ ಅವಧಿ ಅಲ್ಲ. ಜನ ಬದಲಾವಣೆ ಬಯಸಿದ್ರು. ಬದಲಾವಣೆ ಬಯಸಿರೋದು ಬೇರೆ ಆಪ್ಷನ್ನೇ ಇರಲಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ಸು ಇಲ್ಲ, ಎಡಪಕ್ಷಗಳು ಇಲ್ಲ. ಎಡಪಕ್ಷಗಳು ಸಂಪೂರ್ಣವಾಗಿ ನಾಮಾವಶೇಷ ಆಗಿವೆ. ಈಗ ನೀವು ಬಂಗಾಳದಲ್ಲಿ ಓಡಾಡಿದರೆ ಎಡಪಕ್ಷಗಳ ಗುರುತು ಕೂಡ ಸಿಗದೇ ಇರುವಂಥ ವಾತಾವರಣ ಇದೆ. ಇನ್ನು ಕಾಂಗ್ರೆಸ್ ನೋಡಿದರೆ ಮಮತಾ ಬ್ಯಾನರ್ಜಿಯವರು ಕಾಂಗ್ರೆಸ್ನಲ್ಲೇ, ಯೂತ್ ಕಾಂಗ್ರೆಸ್ನಲ್ಲಿ ಇದ್ದುಬಿಟ್ಟು ನಂತರ ಕಾಂಗ್ರೆಸ್ ರಾಜಕಾರಣವನ್ನು ಮಾಡಿ ಬಂದವರು. ಅವ್ರು ಬರಬೇಕಾದ್ರೆ ಇಡೀ ಕಾಂಗ್ರೆಸ್ಸನ್ನು ಎತ್ಕೊಂಡೇ ಹೋದರು. ಅದಾದ ಮೇಲೆ ಬಂಗಾಳದಲ್ಲಿ ಕಾಂಗ್ರೆಸ್ ಜೀವ ಪಡಿಲೇ ಇಲ್ಲ. ಹೀಗಾಗಿ ಬಿಜೆಪಿ ಸ್ಲೋಲಿ ಅಲ್ಲಿ ಹೆಜ್ಜೆ ಇಡೋದಕ್ಕೆ ಪ್ರಾರಂಭ ಮಾಡಿತ್ತು. ಅದಕ್ಕೆ ಬಿಜೆಪಿ ಪ್ರಭುತ್ವ ನಾಯಕತ್ವ ಮಾಡಿರೋ ಮೊದಲ ಕೆಲಸ ಅಂದರೆ ಮಮತಾ ಬ್ಯಾನರ್ಜಿಯ ಜೊತೆಗಿದ್ದಂಥ ಸುವೇಂದು ಅಧಿಕಾರಿಯನ್ನು ಕ್ಯಾಪ್ಚರ್ ಮಾಡಿದ್ದು. ಕ್ಯಾಪ್ಚರೇ ಅದು. ಯಾಕೆಂದರೆ ಅವರ ಮೇಲಿದ್ದ ಭ್ರಷ್ಟಾಚಾರದ ಆರೋಪಗಳನ್ನು ಬಳಸಿಕೊಂಡು ಇಡಿಯನ್ನು ಹಾಗೆಯೇ ಇನ್ಕಮ್ ಟ್ಯಾಕ್ಸನ್ನು ಅವರ ಮೇಲೆ ದಾಳಿ ಮಾಡಲಾಯಿತು. ಅಲ್ಟಿಮೇಟ್ಲಿ ಅವರು ವಾಷಿಂಗ್ ಮಿಷಿನ್ ಪಕ್ಷಕ್ಕೆ ಸೇರ್ಪಡೆಯಾಗಿ ಶೂದ್ರರಾದರು. ಅವರ ಬಿಳಿಯ ಅಂಗಿಯ ಮೇಲಿದ್ದ ಕಲೆಗಳೆಲ್ಲ ಬಿಜೆಪಿಗೆ ಹೋದ ಮೇಲೆ ವಾಶ್ ಆಗ್ಬಿಡ್ತು. ಅವರು ದೊಡ್ಡ ನಾಯಕರು ಅನ್ನಿಸ್ಕೊಂಡು. ಅವರು ತಕ್ಷಣ ತಮ್ಮ ಇಡೀ ರಾಜಕೀಯ ಬದುಕಿನಲ್ಲಿ ಈ ಕೋಮುವಾದದ ಹೊಸ ಆ್ಯಂಗಲನ್ನು ಪಡೆದರು. ಚುನಾವಣಾ ಸಂದರ್ಭದಲ್ಲಿ ಗಮನಿಸಿರಬಹುದು, ಅವರು ಮುಸ್ಲಿಮರನ್ನ ಅಟ್ಟಿಸ್ಕೊಂಡು ಹೋಗ್ತಾ ಇದ್ರು. ಇವರೆಲ್ಲ ನುಸುಳುಕೋರ ಮುಸ್ಲಿಮರು. ಇಡೀ ವಾತಾವರಣನ ಆ ರೀತಿ ಪರಿವರ್ತನೆ ಮಾಡಲಾಗಿತ್ತು. ಅದರ ಜೊತೆಗೆ ಈ ಧಾರ್ಮಿಕ ಧರ್ಮವನ್ನು ಬಳಸಿಕೊಂಡ ಬಗೆ ಯೂಶ್ವಲಿ ಪಶ್ಚಿಮ ಬಂಗಾಳದಲ್ಲಿ ಜೈ ಶ್ರೀರಾಮ್ ಘೋಷಣೆ ಕೇಳಲಿಲ್ಲ. ಅಲ್ಲಿ ಕೇಳಿದ್ದು ಜೈ ಕಾಳಿ ಮಾತಾ. ರಾಮನನ್ನು ಅಯೋಧ್ಯೆಯಲ್ಲಿ ಬಿಟ್ಟು ಬಂದ ಪ್ರಧಾನಿ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಅಲ್ಲಿ ಕಾಳಿ ಮಾತೆಯ ಭಜಕರಾದರು. ಹಾಗೆಯೇ ಬೆಂಗಾಲಿ ಸಂಸ್ಕೃತಿ, ಬೆಂಗಾಲಿ ಭಾಷೆ ಬಗ್ಗೆ ಮಾತನಾಡೋದು ಶುರು ಮಾಡಿದರು. ಜನರಿಗೆ ಮಮತಾ ಬ್ಯಾನರ್ಜಿ ಸಾಕಾಗಿತ್ತು. ಹೊಸ ಬದಲಾವಣೆ ಬೇಕು ಅನ್ನುವ ಸ್ಥಿತಿ ಇತ್ತು. ಹೀಗೆ
ಕೋಮು ಧ್ರುವೀಕರಣ ಮಾಡುವಲ್ಲಿ ಬಿ ಜೆ ಪಿ ಯಶಸ್ವಿ ಆಯಿತು. ಆದರೂ ಕೂಡ ಅಂತಲ್ಲೂ ಕೂಡ ಬಿಸಿ ಮಮತಾ ದೀದಿ ಈ ಮಟ್ಟಿಗೆ ಸೋಲ್ತಾರೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಈಗ ನೋಡಿದರೆ ಬಿ ಜೆ ಪಿ 200ರ ಗಡಿ ದಾಟುತ್ತೆ ಅಂತಲೇ ಅನಿಸುತ್ತೆ. ಹಾಗೆಯೇ ಮಮತಾ ದೀದಿ 100ರ ಗಡಿಯನ್ನು ತಲುಪುವುದು ಕಷ್ಟ. ಸೊ ಇದು ಒಟ್ಟಾರೆ ದೇಶದ ರಾಜಕಾರಣದ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅನ್ನೋದು ಒಂದಾದರೆ, ಅದಕ್ಕೆ ಬೇರೆ ಬೇರೆ ಮುಖಗಳಿವೆ. ಸೊ ನೀವು ಇಡೀ ಇಂಡಿಯಾ ಅನ್ನುವ ಈ ದೇಶದಲ್ಲಿ ಅತಿ ಹೆಚ್ಚು ಮುಸ್ಲಿಮರಿರುವುದು ಪಶ್ಚಿಮ ಬಂಗಾಳದಲ್ಲಿ. ಪ್ರತಿಶತ 30ರಷ್ಟು ಮುಸ್ಲಿಮರು ಪಶ್ಚಿಮ ಬಂಗಾಳದಲ್ಲಿದ್ದಾರೆ. ಸೊ ಅಲ್ಲಿ ಬಿ ಜೆ ಪಿ ಎಜೆಂಡಾ ಹೇಗೆ ಅನುಷ್ಠಾನಕ್ಕೆ ಬರುತ್ತೆ? ಬಿ ಜೆ ಪಿ ತನ್ನ JCB ಕಾರ್ಯಾಚರಣೆಯನ್ನು ಪಶ್ಚಿಮ ಬಂಗಾಳದಲ್ಲೂ ನಡೆಸುತ್ತಾ ಯಾರ ಬಾಯಿ ಮುಚ್ಚಿಸೋದಕ್ಕೆ ಏನು ಮಾಡಬಹುದು? ಹೀಗೆ ಹಲವು ಪ್ರಶ್ನೆಗಳಿವೆ. ಹಾಗೆಯೇ ಗಡಿ ಪ್ರದೇಶದಲ್ಲಿ ಬೀರುವ ಪರಿಣಾಮ ಇನ್ನೊಂದು ಬಹಳ ಮುಖ್ಯವಾಗಿ, ಪಶ್ಚಿಮ ಬಂಗಾಳದಲ್ಲಿ ಬೆಂಗಾಲಿ ಯಾರೋ ಬಾಂಗ್ಲಾದೇಶದ ನುಸುಳುಕೋರರಿದ್ದಾರೆ ಅಂತ ಹೇಳ್ತಾರಲ್ವ, ಅದನ್ನು ತಡೆಗಟ್ಟುತ್ತೆ ಬಿ ಜೆ ಪಿ. ಈ ಮೊದಲು ಕೂಡ ಅಲ್ಲಿ ಮಮತಾ ದೀದಿಯ ಸರ್ಕಾರ ಇರಲಿ, ಯಾವುದೇ ಸರ್ಕಾರ ಇರಲಿ, ಗಡಿಯಲ್ಲಿ ಇದ್ದದ್ದು ಯಾರು? ಗಡಿ ರಕ್ಷಣಾ ಪಡೆಗಳು, BSF ನಿಯಂತ್ರಣ ಯಾರದ್ದು? ಕೇಂದ್ರ ಗೃಹ ಇಲಾಖೆ. ಆದರೂ ಆ ವಿಚಾರವನ್ನೆಲ್ಲ ಮುಚ್ಚಿಟ್ಟು ಈ ಬಂಗಾಳ ನುಸುಳುಕೋರದನ್ನು ಇಶ್ಯೂ ಮಾಡಿ ಅದಕ್ಕೆಲ್ಲ ಮಮತಾ ದೀದಿ ಅವರ ಸರ್ಕಾರವೇ ಕಾರಣ ಅಂತ ಹೇಳುವ ಮೂಲಕ ಪ್ರಚಾರ ಮಾಡುವ ಮೂಲಕ ಸಿಸ್ಟಮೆಟಿಕ್ ಆಗಿ TMCಯನ್ನು ಮುಗಿಸುವ ಯತ್ನ ಅಲ್ಲಿ ನಡೆದಿತ್ತು. ಸೊ ಹೀಗಾಗಿ, ಆದರೆ ವಾಟ್ ಎವರ್ ಇಟ್ ಮೇ ಬಿ, ಇಷ್ಟು ವರ್ಷಗಳ ನಂತರ ಇಡೀ ರಾಜಕೀಯ ಬದಲಾವಣೆಯನ್ನು ಪಶ್ಚಿಮ ಬಂಗಾಳದಲ್ಲಿ ನಾವು ನೋಡ್ಬೋದಾಗಿದೆ. ಅದು ಬೀರುವ ಪರಿಣಾಮ ಏನು ಅನ್ನೋದು ಬಹಳ ಮುಖ್ಯ. ಕೋಮುವಾದಿ ರಾಜಕಾರಣ ಈ ಗಡಿ ರಾಜ್ಯದಲ್ಲಿ ಅದು ಯಾವ ಪರಿಣಾಮವನ್ನು ಬೀರುತ್ತೆ? ಯಾಕೆಂದರೆ ಈಗಲೇ ಇದಕ್ಕೆ ಪ್ರತಿಕ್ರಿಯೆ ನೀಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಕೋಮು ಆಧಾರದ ಮೇಲೆ. ಈ ಕರ್ನಾಟಕದ ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಅಶೋಕ್ ಅವರೇ ಇವತ್ತು ಸುದ್ದಿಗಾರರ ಜೊತೆ ಮಾಡುತ್ತಾ ಈ ಫಲಿತಾಂಶದಿಂದ ಪಾಕಿಸ್ತಾನಕ್ಕೂ ಬಾಂಗ್ಲಾದೇಶಕ್ಕೂ ಬೇಸರವಾಗಿದೆ ಅನ್ನುವ ಮಾತನ್ನು ಹೇಳಿದ್ದಾರೆ. ಬೇಕಂತ ಇನ್ನಷ್ಟು ಇದನ್ನು ಕೋಮು ಧ್ರುವೀಕರಣ ಮಾಡುವುದಕ್ಕೆ ನಡೆಸುತ್ತಿರುವ ಯತ್ನ. ಇದಕ್ಕೆ ಪಾಕಿಸ್ತಾನ ಬಾಂಗ್ಲಾದೇಶವನ್ನು ಎಳೆತಂದು ಇನ್ನಷ್ಟು ಬೆಂಗಾಲವನ್ನು ಹಾಳು ಮಾಡುವ, ನಾಶಪಡಿಸುವ ಲಕ್ಷಣವೇ ಇದರಲ್ಲಿ ಕಾಣ್ತಾ ಇದೆ. ಆದರೂ ಕೂಡ ನನಗೆ ಇರುವ ಕೊನೆ ಪ್ರಶ್ನೆ ಅಂತಂದರೆ, JCB ಅಲ್ಲಿ ಗರ್ಜಿಸ್ತಾ ಉತ್ತರ ಪ್ರದೇಶದ ಹಾಗೆ ಅದು ಬೀರುವ ಪರಿಣಾಮ ಏನು? JCB ರಾಜಕಾರಣ, ಲೆಟ್ ಅಸ್ ವೇಟ್ ಆ್ಯಂಡ್ ಸಿ. ಪಶ್ಚಿಮ ಬಂಗಾಳದ ಇನ್ನೂ ಫೈನಲ್ ರಿಸಲ್ಟ್ ಬಂದಿಲ್ಲ. ಅದು ಬಂದ ಮೇಲೆ ಅದರ ಎಲ್ಲ ವಿವರಗಳನ್ನ ತಮಗೆ ಇನ್ನೊಂದು ಸಲ ನಾನು ನೀಡೋದಕ್ಕೆ ಪ್ರಯತ್ನ ಮಾಡ್ತೀನಿ.